ಗುರುಜಿ 2024ನೇ ಇಸವಿಯಲ್ಲಿ ತುಲಾ ರಾಶಿಯವರ ಆರ್ಥಿಕ ಸ್ಥಿತಿಗತಿ ಹಾಗೆಯೇ ವೈವಾಹಿಕ ಜೀವನ ಇದರ ಬಗ್ಗೆ ತಿಳಿಸಿಕೊಡೋದಾದರೆ 2024 ಫುಲ್ ಶನಿ ಕಾಟದ ಸಂದರ್ಭದಲ್ಲಿರ್ತಾರೆ ಇವರು. ಪಂಚಮ ಶನಿ ಕಾಟ. ಶನೈಶ್ಚರ ತುಲಾರಾಶಿಯವರಿಗೆ ಯೋಗಕಾರಕನಾದರೂ ಕೂಡ ಏನಾಗುತ್ತೆ, ಶನೈಶ್ಚರನ ಒಂದು ತೊಂದರೆ ಅಂದರೆ ಶನಿ ಕಾಟದ ಸಂದರ್ಭ ಬಂದಾಗ ಅವನು ಸುರಕ್ಷಿತವಾಗಿ ಇರೋದಕ್ಕೆ ಸ್ವಲ್ಪ ಕಷ್ಟ ಕೊಡ್ತಾನೆ, ಒಳ್ಳೆಯವನಾಗಿದ್ದಿದ್ದರೂ ಕೂಡ. ಮಕ್ಕಳ ವಿಚಾರದಲ್ಲಿ ಬಹಳ ಎಚ್ಚರ ಬೇಕು. ಯಾಕೆ ಹಾಗಾದ್ರೆ ಆ ಎಚ್ಚರ ಬೇಕು? ಶನೈಶ್ಚರನ ಕಾಟ ಅಂದರೆ ಹೇಗೆ ಬರುತ್ತೆ ಅಂದರೆ, ಚಂದ್ರನ ಜೊತೆಗಿನ ಯಾವತ್ತು ಒಂದು ಅಂದರೆ ಚಂದ್ರನಿಂದ ಶನೈಶ್ಚರ ಅಕ್ಕಪಕ್ಕ ಇದ್ದಾಗ, ಅಥವಾ ಚಂದ್ರನಿಂದ 5ರಲ್ಲಿದ್ದಾಗ, ಚಂದ್ರನಿಂದ 8ರಲ್ಲಿದ್ದಾಗ ಶನಿ ಕಾಟಗಳು ಬರ್ತವೆ. ಅಕ್ಕಪಕ್ಕದಲ್ಲಿದ್ದಾಗ 7.5 ವರ್ಷದ ಶನಿ ಕಾಟ, ಅದು 7.5 ಅಂತ ಹೇಳ್ತಾರೆ. ಇದೀಗ ಪಂಚಮಿ ಶನಿ ಕಾಟ ಕೇವಲ 2.5 ವರ್ಷದ್ದು, ಅದರೊಳಗೆ ಇನ್ನೊಂದು 18 ತಿಂಗಳಿದೆ. ಆ 18 ತಿಂಗಳ ಅವಧಿಯಲ್ಲಿ ಈ ಇಡೀ 2024ನ ದಿನಮಾನಗಳು ಅಲ್ಲಿ ಕೂಡ್ಕೊಳ್ತವೆ. ಮಕ್ಕಳು ಸ್ವಲ್ಪ ದಾರಿ ತಪ್ಪುವಂತಹದ್ದಕ್ಕೆ ಅಥವಾ ಮಕ್ಕಳ ಬಗೆಗೆ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ. ಶನೈಶ್ಚರ ವಾಸ್ತವವಾಗಿ ಕೊಡಬಾರ್ದು, ಆದರೆ ಶನಿ ಕಾಟದಲ್ಲಿರೋ ಕಾರಣಕ್ಕಾಗಿ ಚಂದ್ರಮ ಮನಸೋಜಾತಃ ನಮ್ಮ ಮನಸ್ಸಿನ ಎಲ್ಲ ವಿಚಾರಗಳಿಗೆ, ಅಂದರೆ ಅವನು ಆಲ್ಮೈಟಿಯ ಅಂದರೆ ಆ ಒಬ್ಬ ಏನು ನಾವು ಸರ್ವಶಕ್ತ ಅಂತ ಹೇಳ್ತೇವೆ, ಅವನ ಮನಸ್ಸಿನಿಂದ ಹುಟ್ಟಿದವನು ನಮ್ಮ ಭಾವನೆ. ಆ್ಯಂಡ್ ಇಟ್ ಈಸ್ ಪ್ರೂವನ್. ಚಂದ್ರನ ಕಾರಣಕ್ಕಾಗಿ ನಮ್ಮ ಮನೋಮಂಡಲ ವಿಚಿತ್ರವಾದಂತಹ ಅನೇಕ ವೈರುಧ್ಯಗಳನ್ನು ಅಥವಾ ಸಕಾರಾತ್ಮಕವಾದ ಅಂಶಗಳನ್ನು ಪಡೆಯುತ್ತೆ. ಆ ಶನಿ ಕಾಟದ ಸಂದರ್ಭದಲ್ಲಂತೂ ಚಂದ್ರ ಬಹಳಷ್ಟು ತೊಂದರೆ ಕೊಟ್ಬಿಡ್ತಾನೆ. ಆ ಮನಸ್ಸಿನ ತೊಂದರೆಯಿಂದಾಗಿ ದೇಹದ ಮತ್ತು ಮನಸ್ಸಿನ ಎರಡು ಇದು ಡಿಟ್ಯಾಚ್ ಆಗುತ್ತೆ. ಸೊ ಮನಸ್ಸು ಏನನ್ನೋ ಹೇಳುತ್ತೆ, ದೇಹ ಏನನ್ನೋ ಹೇಳುತ್ತೆ. ಅಂದರೆ ಇದರ ಅರ್ಥ ಏನು? ಕರ್ಮಕ್ಕೆ ಸಂಬಂಧಿಸಿದ ಹಾಗೆ ಶನೈಶ್ಚರ ಅನೇಕ ರೀತಿಯ ವಿಪ್ಲವಗಳನ್ನು ಸೃಷ್ಟಿಸೋದಕ್ಕೆ ಈಗ ಸಾಧ್ಯ ಇರುತ್ತೆ. ಹಾಗೆ ಲಾಭದ ಅಂಶಗಳನ್ನು ಗಮನಿಸಿದಾಗ ಏಕಾಏಕಿ ಲಾಭದ ಪ್ರಮಾಣವೇ ಕಡಿಮೆ ಆಗೋದಕ್ಕೆ ಹೋಗ್ಬಿಡ್ಬೋದು. ಅದು ಕೃಷಿಕರಿರಲಿ, ಇಂಡಸ್ಟ್ರಿಯಲಿಸ್ಟ್ ಇರಲಿ, ಬಿಸ್ನೆಸ್ ಮನ್ ಇರಲಿ, ಅಥವಾ ಇದ್ದ ಕೆಲಸದಲ್ಲೇ ಡಿಮೋಷನ್ ಆಗಿಬಿಡ್ಬೋದಾದಂಥ ಸಂದರ್ಭವೂ ಇರುತ್ತೆ. ಇದ್ದ ಕೆಲಸವನ್ನು ಕಳ್ಕೊಳ್ಬಹುದಾದಂಥ ಸಂದರ್ಭವೂ ಬರುತ್ತೆ. ಯಾಕೆಂದರೆ ಈಗ ನಷ್ಟದಲ್ಲಿ ಕೇತು ಇದ್ದಾನೆ ಇವರಿಗೆ. ಒಂದೇ ಒಂದು ಈಗ ಸಮಾಧಾನಕರವಾದಂಥ ಅಂಶ ಏನು ಅಂದರೆ, ಗುರುಬಲ ಈಗ ಸದ್ಯಕ್ಕಿದೆ. ನಾಳೆ ಮೇ 4ರ ನಂತರ ಗುರುಬಲವೂ ಕೂಡ ತಪ್ಪು ಹೋಗುತ್ತೆ. ರಾಹು ಸ್ವಲ್ಪ ಒಳ್ಳೆಯ ಸ್ಥಳದಲ್ಲಿದ್ದರೂ ಕೂಡ, ಅಂದರೆ ರಾಹು ಕೆಟ್ಟ ಗ್ರಹವಾಗಿ 6ನೇ ಮನೆಯಲ್ಲಿರುವಂಥದ್ದು ಬಹಳ ಒಳ್ಳೆಯದು ಈ ರಾಶಿಯವರಿಗೆ. ಆದರೆ ಒಳ್ಳೆಯದನ್ನು ನಾವು ಎಂಜಾಯ್ ಮಾಡುವಾಗ, ಈಗ ನಾನು ಒಬ್ಬ ಗೆಸ್ಟಾಗಿ ಒಂದು ಕಡೆ ಹೋಗಿರ್ತೇನೆ ಅಂತ ಇಟ್ಕೊಳ್ಳಿ. ಅವ್ರು ನನಗೆಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ, ಆದರೆ ಅವರು ಕೆಲಸಕ್ಕೆ ಹೋಗ್ಬಿಡ್ತಾರೆ. ನಾನು ಅವ್ರು ಬರೋದ್ರವರೆಗೆ ಅಲ್ಲಿ ಏಕಾಕಿತನ ಅನುಭವಿಸೋದಿರುತ್ತಲ್ಲ. ತಿಂಡಿ ಇರುತ್ತೆ, ಇನ್ನೇನೋ ವ್ಯವಸ್ಥೆ ಇರುತ್ತೆ, ಮತ್ತೆಲ್ಲದೂ ಇರುತ್ತೆ. ಆದರೆ ಅವರು ಬರೋದ್ರವರೆಗೆ ನಾನು ಏಕಾಂಗಿಯಾಗಿ ಕಳೆಯೋದಕ್ಕಾದಂಥದ್ದು. ಅಂದರೆ ಈ ರೀತಿಯ ವಿಪ್ಲವಗಳು, ಇದನ್ನು ನಾನು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ರಾಹು ಒಳಿತನ್ನು ಮಾಡಿದರೂ ಕೂಡ ಆ ರಾಹು ಮಾಡಿದಂಥ ಒಳಿತು ನನ್ನ ಆಹ್ಲಾದಕರವಾದಂಥ ಮನಸ್ಸಿಗೆ ಪೂರಕವಾಗಿ ಅದು ನನ್ನ ಈ ಒಂದು ಅವಧಿಯಲ್ಲಿ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದೀವಿ ಅಂತ ಕೇಳಿಕೊಂಡ್ರೆ ಬಹುಶಃ ಅಂತ ಒಂದು ಅದಕ್ಕೆ ಉತ್ತರಕ್ಕಾಗಿ ತಡಕಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಯಾಕೆ ಕಾರಣ? ಶನಿ ಕಾಟ ಇರೋದು. ಹಾಗಾಗಿ ಶನಿ ಕಾಟದ ಸಂದರ್ಭವೂ ಆಗಿರೋದ್ರಿಂದ, ದುಷ್ಟನಾದಂಥ ಕೇತು ನಷ್ಟದಲ್ಲಿರೋದ್ರಿಂದ ಶನಿ ಕಾಟವೇ ಕಷ್ಟ. ಅಂಥ ಸಂದರ್ಭದಲ್ಲಿ ಈಗ ಬರ್ತಾ ಇರುವಂಥ ಒಂದು 25,000ನೂ ಕೈ ತಪ್ಪಿ ಅದು 15,000 ಕಳೆದು ಬಿಡತ್ತೆ ಅಂತಂದರೆ ಇನ್ನೂ ಕಷ್ಟ ಆಗುತ್ತೆ. ಅಂದರೆ ಇದನ್ನೆಲ್ಲ ನಾನು ಹೇಳುವುದರ ಮೂಲಕವಾಗಿ ಎಲ್ಲ ಕಷ್ಟ 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 ಅಂತ ಹೇಳಿದ್ರೆ ಒಳ್ಳೆಯದೇನು ಕೇಳಿದಾಗ ಒಳ್ಳೆಯ ಸ್ನೇಹಿತರು ಸಿಗ್ಬೋದು. ಕೆಲವು ಸಲ ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳ ನಡುವೆಯೂ ಏನೋ ಒಂದು ತಾತ್ವಿಕವಾದಂಥ ಅಥವಾ ಸುಖವನ್ನು ಕೊಡುವಂತಹ ಸ್ನೇಹಿತ ಸಿಕ್ಕದಂತಾದರೆ ನಮ್ಮ ಅನೇಕ ಕಷ್ಟಗಳನ್ನು ನಾವು ಮರಿಬಹುದು. ಅಂಥದ್ದಕ್ಕೆ ಒಂದು ಸಾಧ್ಯತೆ ಇರುತ್ತೆ. ನಮ್ಮನ್ನು ಮಾರಲಿ ಮೇಲೆ ಎತ್ತಿ ಹಿಡಿಯುವಂತಹ ಒಬ್ಬ
ಸ್ನೇಹಿತೆನೋ ಅಥವಾ ಸ್ನೇಹಿತನೋ, ಸ್ತ್ರೀಯರ ವಿಷಯದಲ್ಲಿ ಸ್ನೇಹಿತೆ ಆಗಿರಬಹುದು, ಪುರುಷರ ವಿಷಯದಲ್ಲಿ ಸ್ನೇಹಿತ ಆಗಿರಬಹುದು, ಅಥವಾ ಸ್ತ್ರೀಗೆ ಸ್ನೇಹಿತ ಆಗಿರಬಹುದು, ಪುರುಷನಿಗೆ ಸ್ನೇಹಿತೆ ಆಗಿರಬಹುದು. ಹೀಗೆ ನಮ್ಮನ್ನು ನೈತಿಕವಾಗಿ ಮೇಲೆದ್ದು ನಿಲ್ಲಿಸಲಿಕ್ಕೆ ಬೇಕಾದಂಥ ಅವಕಾಶ ರಾಹು ಮಾಡಿಕೊಡ್ತಾನೆ. ಆದರೆ ಉಳಿದ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಏನಾಗುತ್ತೆ, ರಾಹು ಮಾಡಿದಂಥದ್ದು ಪ್ರಖರವಾಗಿ ಕಾಣೋದಿಲ್ಲ. ಈ ವಿಚಾರಗಳು ನಾನು ಕಷ್ಟಪಡ್ತಾ ಇದ್ದೇನೆ ಅನ್ನುವಂಥದ್ದು ಭಾಳ ಮಹತ್ತರವಾಗಿ ಕಾಣ್ತಾ ಇರುತ್ತೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಮಹಿಳೆ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ, ಅಥವಾ ಮಹಿಳೆಗೆ ಪುರುಷ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇದು ಕೇವಲ ಲೈಂಗಿಕವಾದಂಥ ವಿಚಾರ ಅಂತಲ್ಲ, ಆ ವಿಚಾರದಲ್ಲಿ ಅಲ್ಲ. ಉಳಿದಂತೆ ನಾನು ಯಾರನ್ನೋ ತಾಯಿಯ ರೂಪದಲ್ಲಿ ನಂಬಿರ್ತೇನೆ, ಯಾರನ್ನೋ ಸಹೋದರಿಯ ರೂಪದಲ್ಲಿ ನಂಬಿರ್ತೇನೆ, ಅವರು ಕೈ ಕೊಟ್ಬಿಡ್ಬೋದು. ಏನನ್ನೋ ನಂಬಿಸಿ ನಾನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ, ಏನೋ ಮಾಡಿ ನನ್ನನ್ನು ನಂಬಿಸಿ ಅಂತಿಮವಾಗಿ ಏನೋ ಒಂದು ಮೋಸಕ್ಕೆ ನಮ್ಮನ್ನು ಕೊಂಡಿ ಕೂಡಿಸ್ಬೋದು. ಇಂಥದ್ರ ಬಗ್ಗೆ ಬಹಳ ಎಚ್ಚರ ಇರಬೇಕಾದಂಥ ಸನ್ನಿವೇಶವನ್ನು ತುಲಾರಾಶಿಯವರು ಈ ವರ್ಷ ಎದುರಿಸಬೇಕಾಗತ್ತೆ. ಇನ್ನೊಂದೇನು ಅಂತಂದರೆ, ಸಿನಿಮಾದಲ್ಲೋ ಅಥವಾ ಮಾಡೆಲಿಂಗ್ ಕ್ಷೇತ್ರದಲ್ಲೋ ಬಹಳಷ್ಟು ಬೇಡಿಕೆಯ ಸ್ಟಾರ್ ಆಗಿದ್ದಿದ್ದರೆ ಅಥವಾ ವ್ಯಕ್ತಿಯಾಗಿದ್ದಿದ್ದರೆ ಬೇಡಿಕೆಯನ್ನು ಸರ್ರನೆ ಕಳ್ಕೊಳ್ಳುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿಬಿಡ್ಬೋದು. ಅಥವಾ ಎಲ್ಲ ಅರ್ಹತೆಗಳಿದ್ದು ಒಳ್ಳೆಯದಾಗಿ ಅತ್ಯದ್ಭುತವಾದಂಥ ಸಿನಿಮಾ ನಾನು ತಯಾರಿಸಿದ್ದೀನಿ ಅಥವಾ ಆ್ಯಕ್ಟ್ ಮಾಡಿದ್ದೀನಿ, ಆದರೆ ಆ ಫಿಲ್ಮ್ಗಳು ಹೀನಾಯವಾಗಿ ಸೋತು ಬಿಡ್ಬೋದು. ಇವೆಲ್ಲವನ್ನು ವಿಚಾರ ಇಟ್ಕೊಂಡಾಗ ಏನು ಅಂತಂದರೆ ಸೋಲು ಜಾಸ್ತಿ ಈ ವರ್ಷ ಅನ್ನುವಂಥದ್ದನ್ನೇ ಹೇಳುತ್ತೆ. ಆದರೆ ನಾವು ಎಲ್ಲೋ ಒಂದು ರೂಪದಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆ ಬೋನಸ್ ಏನನ್ನು ಪಡಿತೀವಿ ಅಂತಂದರೆ, ಎಲ್ಲ ರೀತಿಯಲ್ಲಿಯೂ ಪ್ರತಿಭೆ ಇದ್ದಾಗಲೂ ಕೂಡ ಯಾವುದೋ ಒಂದು ಸನ್ನಿವೇಶದ ದುರ್ಬಲತೆ ಕಾರಣದಿಂದಾಗಿ ಈ ರೀತಿ ಆಗ್ತಾ ಇದೆಯಲ್ಲ ಅನ್ನುವಂಥದ್ದನ್ನು ಗ್ರಹಿಸುವಂಥ ಒಬ್ಬ ಇಂಟಿಮೇಟ್ ಆದಂಥ ಫ್ರೆಂಡ್ ಇರೋದರಿಂದ ಇಲ್ಲಿನ ಈ ಸಂದರ್ಭದ ಎಲ್ಲ ಕಷ್ಟಗಳು ಕೂಡ ಆ ಒಂದು ಸ್ನೇಹಿತನ ಅಥವಾ ಸ್ನೇಹಿತೆಯ ಕಾರಣದಿಂದಾಗಿ ಯಾವುದೋ ಒಂದು ಮಹತ್ತರವಾದಂಥ ಬದಲಾವಣೆಗೆ ಮುಂದೆ ಕೂಡಿಸುವಂಥ ಒಂದು ಸಂದರ್ಭಕ್ಕೂ ಈ ಸಂದರ್ಭ ಕಷ್ಟದ ಸಂದರ್ಭ ಆಗಿದ್ದಿದ್ರೂ ಕೂಡ ತನಗೆ ಬೇಕಾದಂಥ ಒಳ್ಳೆಯ ಬೀಜವನ್ನು ಈ ಸಂದರ್ಭದಲ್ಲಿ ಅದು ನಿರ್ಮಿಸಿಕೊಡ್ಬಹುದು. ನಮಗೇನಾಗುತ್ತೆ, ತೆಂಗಿನ ಮರವನ್ನು ಇವತ್ತು ನೆಟ್ಟಿದರೆ ಆ ತೆಂಗಿನ ಮರ ಇವತ್ತು ಫಲ ಕೊಡೋದಿಲ್ಲ ನನಗೆ, ನಾನು 4 ವರ್ಷ 5 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ತುಲಾರಾಶಿಯವರು ಮಹತ್ತರವಾದದ್ದನ್ನು ಮುಂದೆ ಸಾಧಿಸಬೇಕು ಅಂತಾದರೆ ಈ ಶನೈಶ್ಚರನ ಕಾಟದ ಈ 2024ನ ಸಂದರ್ಭ ಏನಿದೆ, ಅನೇಕ ರೀತಿಯ ಹಸಿರು ಉದ್ಯಾನವನವನ್ನು ಅವರ ಎದುರಿಗೆ ನಿರ್ಮಿಸಿಕೊಡೋದಕ್ಕೆ ಸಾಧ್ಯವಾಗುವಂಥ ಪಾಯಿಂಟನ್ನು ಅದನ್ನು ನಿರ್ಮಾಣ ಮಾಡಿಕೊಡುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದಲೂ ಅದನ್ನು ಕಾಯಬೇಕಾಗುತ್ತೆ. ಹಾಗಾಗಿ ತಾಳ್ಮೆಯನ್ನು ವಹಿಸಿರಬೇಕು. ಕಷ್ಟವನ್ನು ಎದುರಿಸಲಿಕ್ಕೆ ಏನು ಮಾಡೋದು, ಈ ಜೀವನ ಅನ್ನುವಂಥದ್ದೇ ಅನೇಕ ಕಷ್ಟ ಮತ್ತು ಸುಖಗಳ ನಡುವಿನ ಒಂದು ಕೇರಮ್ ಆಗಿರೋದ್ರಿಂದ ನಾವು ಅದನ್ನು ಯಾವ ರೀತಿಯಲ್ಲಿ ಫೇಸ್ ಮಾಡಬೇಕು ಅನ್ನುವಂಥದ್ದು ನಾನೀಗ ಹೇಳಿದಷ್ಟು ಸುಲಭವಾಗಿರೋದಿಲ್ಲ. ಆದರೆ ನನ್ನ ಮನಸ್ಸಿನ ತಾರ್ಕಿಕ ಯೋಚನೆ ಅಥವಾ ಇಂಟೆಲಿಜೆಂಟಾಗಿ ನನ್ನ ಹೆಜ್ಜೆಗಳನ್ನಿಡೋದು, ಇದರ ಮೂಲಕವಾಗಿ ತಾಳ್ಮೆಯೊಂದಿಗೆ ಮುಂದರಿದರೆ ಇಂತಹ ಬಿಸಿ ಸಂದರ್ಭದಲ್ಲೂ ತಣ್ಣೀರನ್ನು ಆರಿಸಿಕೊಡುವಂತಹ ಒಂದು ಪೇಷನ್ಸನ್ನು ತೋರಿಸಿದರೆ ತುಲಾರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ 3 ವರ್ಷ ಬಹಳಷ್ಟು ಒಳ್ಳೆಯ ದಿನಗಳನ್ನು ಅವರು ಹೊಂದಬೇಕಾದಂಥ ಅದೃಷ್ಟ ಕೂಡಿ ಬರುತ್ತೆ. ಧನ್ಯವಾದ ಗುರುಜಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.